Hey guys, welcome back to my new vlog. ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನನಗೋಸ್ಕರ ಲಾಸ್ಟ್ ಚೀಟ್ ಮೀಲ್ನ ಕುಕ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಿನ್ನೆ ವ್ಲಾಗ್ ಬಂದಿಲ್ಲ ಬಿಕಾಸ್ ಐ ವಾಸ್ ಸೂಪರ್ ಬ್ಯುಸಿ. ಆ್ಯಂಡ್ ಇವತ್ತು ಕೂಡ ವ್ಲಾಗ್ ಬರ್ತಾ ಇರಲಿಲ್ಲ ಬಿಕಾಸ್ ನನಗೆ ಫುಲ್ ಪ್ಯಾಕಪ್ ಆಗಿಬಿಟ್ಟಿತ್ತು ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಬಟ್ ಒನ್ ಡೇ ಮಿಸ್ ಆದರೆ ಇಟ್ಸ್ ಓಕೆ, ಬಟ್ 2 ಡೇಸ್ ಮಿಸ್ ಆದರೆ ಅದು ಹ್ಯಾಬಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಏನಾದರೂ ಆಗಲಿ ನಾನು ವ್ಲಾಗ್ ಮಾಡಲೇಬೇಕು ಅಂದ್ಬಿಟ್ಟು. ಸೊ ಐ ಥಾಟ್ ಇವತ್ತೊಂದು ದಿವಸ ಚೀಟ್ ಡೇ ಮಾಡಿ ನಾಳಿಂದ ಪ್ರಾಪರ್ ಡಯಟಲ್ಲಿ ಇರೋಣ ಅಂತ. ಸೊ ಚೀಟ್ ಡೇ ಆಚೆ ಮಾಡೋ ಬದಲು ನಾನೇ ಕುಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಯಾಕೆ ನಾನು ವ್ಲಾಗ್ ಮಾಡಬಾರ್ದು ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನನಗೋಸ್ಕರ ನಾನು ಪೆನೆ ಪಾಸ್ತಾ ಆ್ಯಂಡ್ ವಾಟ್ ಇಸ್ ದಟ್ ಫ್ರೆಂಚ್ ಫ್ರೈಸ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದಂತ ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಪಾಸ್ತಾಗೆ ನಾನು ಇಲ್ಲಿ ಪೆನೆ ಪಾಸ್ತಾ ತೊಗೊಂಡಿದ್ದೀನಿ. ಆ್ಯಂಡ್ ಸ್ಲೈಸಸ್, ಚೀಸ್ ಸ್ಲೈಸಸ್ಸು, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು, ಆಮೇಲೆ ನನ್ನ ಫೇವ್ರೆಟ್ ಬ್ರಾಕ್ಲಿ, ಕ್ಯಾಪ್ಸಿಕಮ್, ಕ್ಯಾರೆಟ್ ಆ್ಯಂಡ್ ಬೀನ್ಸ್. ಅದ್ರ ಜೊತೆಗೆ ಫ್ರೆಂಚ್ ಫ್ರೈಸ್. ಬಿಕಾಸ್ ನಾನು ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಬರುತ್ತೆ, ಬಟ್ ಸ್ಟಿಲ್ ಟೈಮ್ ಲೇಟಾಗುತ್ತೆ. ಬಿಕಾಸ್ ಆಲ್ಮೋಸ್ಟ್ ಟೈಮ್ ಎಷ್ಟು ಗೊತ್ತಾ, ಆಲ್ರೆಡಿ ನೋಡಿ ಟೈಮ್ 10:45 ನಾನು ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್. ನಾನು ಪಾಸ್ತಾ ತೊಗೊಂಡು ಅದಕ್ಕೆ ನೀರು ಹಾಕಿದ್ದೀನಿ ಆ್ಯಂಡ್ 1 ಸ್ಪೂನ್ ಆಫ್ ಆಯಿಲ್, ಬಿಕಾಸ್ ನಮಗೆ ಆ ಸ್ಟಿಕ್ಕಿನೆಸ್ ಬರೋಲ್ಲ. ಸೊ ಅದನ್ನು ಬಾಯ್ಲ್ ಆಗಕ್ಕೆ ಬಿಡೋಣ. ನಾವು ಅಷ್ಟರಲ್ಲಿ ವೈಟ್ ಸಾಸ್ ಪಾಸ್ತಾ ನಾನು ಮಾಡ್ಕೋತಾ ಇರೋದು. ಸೊ ಅದಕ್ಕೆ ಸಾಸ್ ಅಂದರೆ ಗ್ರೇವಿ ಟೈಪ್ ಆಫ್ ಮಾಡ್ಕೊಳ್ಳೋಣ. ಸೊ ನಾನು ಜಾರ್ಗೆ ಈಗ 1-2 ಪನ್ನೀರ್ ಸ್ಲೈಸಸ್ ಆ್ಯಂಡ್ 1 ಚೀಸ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೀವು ಇದ್ರ ಬದಲು ನೀವು ಮೈದಾ ಹಿಟ್ಟು ಆಮೇಲೆ ಹಾಲು ಹಾಕ್ಕೊಂಡು ಕೂಡ ಮಾಡ್ಬೋದು. ಬಟ್ ನನಗೆ ಅದು ಇಷ್ಟ ಇಲ್ಲ, ಬಿಕಾಸ್ ಇಟ್ಸ್ ನಾಟ್ ಸೋ ಗುಡ್. ಮೈದಾ ಕಂಪ್ಯಾರಿಟಿವ್ಲಿ ಚೀಸ್ ಇಸ್ ಗುಡ್. ಸೊ ಚೀಸ್ ಆ್ಯಂಡ್ ಪನ್ನೀರ್. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಇಲ್ಲ ಚಿಲ್ಲಿ ಫ್ಲೇಕ್ಸ್ ಎರಡರಲ್ಲಿ ಒಂದು ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ನಾನು ಇಲ್ಲಿ ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ. ಸೊ ಇಲ್ಲಿ ಆಗಿದೆ, ನಮ್ಮ ಪೇಸ್ಟ್ ರೆಡಿ ಆಗಿದೆ. ಸೊ ಅದು ಪಾಸ್ತಾ ಬಾಯ್ಲ್ ಆಗಿದ ತಕ್ಷಣ ನಾವು ಸಾರ್ಟ್ ಮಾಡಿಕೊಂಡ್ರೆ ಮುಗ್ದೋಗುತ್ತೆ. ಸೊ ನೋಡಿ, ಸ್ಟಿಕ್ಕಿನೆಸ್ ಇಲ್ಲ. ಇನ್ನೊಂದು 2 ನಿಮಿಷ ಬಾಯ್ಲ್ ಆದರೆ ಇದು ಆಲ್ಮೋಸ್ಟ್ ಆಗಿದೆ. ಹಿಂಗೂ ಕೂಡ ಹಾಕೊಬೋದು, ಬಟ್ ನನಗೆ ಸ್ವಲ್ಪ ಇನ್ನೂ ಸಾಫ್ಟಾಗಿರಬೇಕು ಅಂತ ನಾನು ಇನ್ನೊಂದು 2 ಮಿನಿಟ್ಸ್ ಬಾಯ್ಲ್ ಮಾಡ್ಕೋತೀನಿ. ಸೊ ಗೈಸ್, ಪ್ಯಾನ್ಗೆ ಆಯಿಲ್ ಮತ್ತು ಬಟ್ರ್ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾವು ಫಸ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಆಮೇಲೆ ವೆಜಿಟೇಬಲ್ಸ್, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಆಮೇಲೆ ಬ್ರಾಕೊಲಿ. ಸೊ ನಾವೇನೇನು ಚಾಪ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಹಾಕ್ಬೋದು. ನೀವು ಮಶ್ರೂಮ್ಸು ಆಮೇಲೆ ವಾಟ್ ಇಸ್ ಇಟ್ ಕಾರ್ನ್ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಅದನ್ನು ಕಂಪ್ಲೀಟಾಗಿ ಸಾರ್ಟ್ ಮಾಡ್ಕೊಳ್ಳೋಣ. ನಾನು ಬ್ರಾಕ್ಲಿನ ಆದಷ್ಟು ಚಾಪ್ ಮಾಡೋಕ್ಕೋಗಿಲ್ಲ, ಬಿಕಾಸ್ ಐ ವಾಂಟ್ ಇಟ್ ಟು ಬಿ ಅಂದರೆ ಬಾಯಿಗೆ ಸಿಗೋ ಥರ ಇರಬೇಕು. ಅಂದರೆ ಅದಕ್ಕೆ ದಪ್ಪನೇ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಾಲ್ಟ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಸಾಲ್ಟ್ ಆಗಿದೆ. ಸೊ ಈಗ ಅದಕ್ಕೆ ನಾನು ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ, ನಾವು ಮಾಡಿಟ್ಕೊಂಡಿರೋ ಪೇಸ್ಟ್ನ. ಸೊ ಈಗ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಕುದಿ ಬಂದಮೇಲೆ ಪಾಸ್ತಾನ ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ ನಮ್ಮ ಪಾಸ್ತಾ ರೆಡಿ ಆಗುತ್ತೆ. ಈಗ ಇದಕ್ಕೆ ನಾನು ಪಾಸ್ತಾಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪಾಸ್ತಾ ರೆಡಿ. ನನ್ನ ಸೈಡಲ್ಲಿ ಹಂಗೆ ಪಾಸ್ತಾನ ಈಗಾಗಲೇ ಸೈಡಲ್ಲಿ ಹಂಗೆ ನಾನು ಆಯಿಲ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಚ್ ಫ್ರೈಸ್. ಸೊ ಗೈಸ್, ಪಾಸ್ತಾನು ರೆಡಿ ಆಗಿದೆ ಆ್ಯಂಡ್ ಫ್ರೆಂಚ್ ಫ್ರೈಸ್ ಕೂಡ ರೆಡಿ ಆಗಿದೆ. ಚೆನ್ನಾಗಾಗಿದೆ ಗೈಸ್. ಆ್ಯಕ್ಚುಲಿ ನಾನು ಆಚೆನೂ ಹೋಗಿ ತೊಗೊಂಡು ತಿನ್ಬೋದಿತ್ತು, ಬಟ್ ಐ ವಾಂಟೆಡ್ ಟು ಕುಕ್ ಮೈ ಸೆಲ್ಫ್. ಸೋಯಾ ಸಖತ್ತಾಗಿದೆ ಪಾಸ್ತಾ ಅಂತೂ. ಫ್ರೈಸ್ ಕೇಳಬೇಕಾ? ಫ್ರೈಸ್ ಹೆಂಗಿದ್ರು ಚೆನ್ನಾಗಿರುತ್ತೆ.
ಸೊ ಇದಾಗಿರುತ್ತೆ ನನ್ನ ಲಾಸ್ಟ್ ಚೀಟ್ ಮೀಲ್. ಆ್ಯಂಡ್ ನಾವು ನೆಕ್ಸ್ಟ್ ಚೀಟ್ ಮೀಲ್ ಸೇಮ್ ಚೀಟ್ ಮೀಲ್ ಮಾಡೋಣ ಆಫ್ಟರ್ ಲೂಸಿಂಗ್ 20 kgs. ದಟ್ ಈಸ್ ನಾನು ಕರೆಕ್ಟಾಗಿ ಇವಾಗ 70 kgs ಇದ್ದೀನಿ. ಸೊ 50 kgs ಆಗೋವರೆಗೂ ಲೆಟ್ಸ್ ನಾಟ್ ಡು ಇಟ್. ಸೂಪರ್ ಆಗಿದೆ. ಐ ಎಂಜಾಯ್ ದಿಸ್. ಆ್ಯಂಡ್ ನಾಳೆಯಿಂದ ಡೈಲಿ ವ್ಲಾಗ್ಸ್ ಜೊತೆಗೆ ನಾನು ಫಿಟ್ನೆಸ್ ಜರ್ನಿನೂ ಕೂಡ ಅಪ್ಡೇಟ್ ಮಾಡ್ತಾ ಇನ್ನೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್. ನೋ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಕ್ ಕೇರ್.